ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರು ಜನರ ಬಹುನಿರೀಕ್ಷಿತ ಡಬಲ್ ಡೆಕ್ಕರ್ ಫ್ಲೈಓವರ್ ಸಂಚಾರ ಮುಕ್ತಕ್ಕೆ ಸನ್ನಿಹಿತವಾಗಿದೆ. ಈ ಮುಖಾಂತರ ಬೆಂಗಳೂರಿನ ಆ ಭಾಗದ ಜನರ ಟ್ರಾಫಿಕ್ ಕಿರಿಕಿರಿ, ತಲೆಬಿಸಿ ಇದೆಲ್ಲವೂ ಕೂಡ ಆದಷ್ಟು ಬೇಗ ಕಡಿಮೆಯಾಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ. ಶೀಘ್ರ ರಾಜ್ಯದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಸಂಚಾರ ಅನುಮತಿಗೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ ದಕ್ಷಿಣ ಭಾರತದ ಮೊಟ್ಟಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಕೆಲವೇ ದಿನಗಳಲ್ಲಿ ಸಂಚಾರ ಮುಕ್ತಾಯವಾಗಲಿದೆ. ಕಳೆದ ಅನೇಕ ವರ್ಷಗಳಿಂದ ಬಹುಕೋಟಿ ವೆಚ್ಚದ ಫ್ಲೈಓವರ್ ಮೇಲೆ ಓಡಾಟದ ಕನಸು ಕಾಣೋದರ ಜೊತೆಗೆ ಟ್ರಾಫಿಕ್ ಕಿರಿಕಿರಿಯ ಮುಕ್ತಿಗಾಗಿ ಕಾದಿದ್ದಂತಹ ಜನರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದ್ದು ಅತಿ ಶೀಘ್ರದಲ್ಲೇ ಸಂಚಾರ ಮುಕ್ತ ಮಾಡಲಿದೆ. ಹೌದು, ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಾಲಯದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ 3.3 ಕಿಲೋಮೀಟರ್ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಆಗುತ್ತೆ. ಬರೋಬ್ಬರಿ 449 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ನೆಲಮಟ್ಟದಿಂದ 8 ಮೀಟರ್ ಎತ್ತರದಲ್ಲಿ ವಾಹನ ಸಂಚಾರಕ್ಕೆ ಮೇಲ್ಸೇತುವೆ, ನೆಲಮಟ್ಟದಿಂದ 16 ಮೀಟರ್ ಎತ್ತರದಲ್ಲಿ ಪಿಲ್ಲರ್ ಹಾಕಿ ಮೆಟ್ರೋ ಹಳದಿ ಲೈನ್ ನಿರ್ಮಾಣ ಮಾಡಲಾಗಿದೆ. ಸದ್ಯ ಈಗ ವಾಹನ ಸಂಚಾರದ ಮೇಲ್ಸೇತುವೆ ಕಾರ್ಯ ಕಂಪ್ಲೀಟ್ ಆಗಿದೆ. ಸಂಚಾರಕ್ಕೆ ಸರ್ಕಾರದಿಂದ ಇನ್ನೂ ಅನುವು ಸಿಕ್ಕಿಲ್ಲ. ಇದೇ ಕಾರಣಕ್ಕೆ ಸದ್ಯ ಕೆಲಸ ಕಂಪ್ಲೀಟ್ ಆಗಿರೋ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಬಿಎಂಆರ್ಸಿಎಲ್ ಪತ್ರ ಬರೆದಿದೆ. ಈ ವಾರದ ಅಂತ್ಯದಲ್ಲಿ ಉದ್ಘಾಟನೆಗೆ ದಿನಾಂಕ ನಿಗದಿಗೊಳ್ಳೋ ಸಾಧ್ಯತೆ ಇದೆ. ಮೂಲಗಳ ಮಾಹಿತಿ ಪ್ರಕಾರ ಈ ಮಾರ್ಗ ಮುಂದಿನ ವಾರವೇ ಉದ್ಘಾಟನೆಗೊಂಡ್ರೂ ಅಚ್ಚರಿಯಿಲ್ಲ. ಒಂದು ಕಡೆಯಿಂದ ಅಂದರೆ ರಾಗಿಗುಡದಿಂದ ಸಿಲ್ಬೋರ್ಡ್ ಜಂಕ್ಷನ್ನು HSR ಪ್ಲಸ್ ಹೊಸೂರು ರೋಡ್ ಹೋಗೋದಕ್ಕೆ ಇದನ್ನು ನಾವು ಇವಾಗ ರೆಡಿ ಇದೆ. ಅದನ್ನು ಓಪನ್ ಮಾಡಬೇಕು ಅಂತ ಇದೆ. ಸೊ ನಾವು ಎರಡು ಸರ್ಕಾರದ ನಿಗಮ ಆಗಿದ್ದರಿಂದ ಸೊ ನಾವು ನಮ್ಮ ಒಂದು ಸ್ಮಾಲ್ ಪ್ರೋಟೋಕಾಲ್ ಏನಿದೆ ಅದು ಮಾಡಿದ್ದೀವಿ. ಸೊ ಅವರು ಸದ್ಯದಲ್ಲೇ ಒಂದು ದಿನಾಂಕ ನಿಗದಿಪಡಿಸ್ತಾರೆ. ಆ ದಿನಾಂಕದಿಂದ ಅದನ್ನು ನಾವು ಸಾರ್ವಜನಿಕರು ಓಡಾಡೋಕ್ಕೆ ಬಿಡ್ತೀವಿ. ಯಾಕಂದರೆ ಇವಾಗ ಅವರು ಕೂಡ ಒಂದು ದಿನಾಂಕ ಅವ್ರು ನಿಗದಿಪಡಿಸಿದ ದಿವಸ ಅದನ್ನು ನಾವು ಓಪನ್ ಮಾಡ್ತೀವಿ. ಯಾಕಂದರೆ ಸದ್ಯದಲ್ಲೇ ಆಗುತ್ತೆ. ನಮ್ಮ ಪ್ರೋಟೋಕಾಲ್ ಏನಿದೆ, ಗೌರ್ಮೆಂಟ್ ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡ್ತೀವಿ ನಾವು. ಸೊ ಅದ್ರ ಪ್ರಕಾರ ಅವರು ಒಂದು ದಿನಾಂಕ ತಿಳಿಸ್ತಾರೆ, ಆ ದಿನಾಂಕದಿಂದ ನಾವು ಓಪನ್ ಮಾಡ್ತೀವಿ. ಇನ್ನು ಈ ಮಾರ್ಗ ಓಪನ್ ಆದರೆ ದಕ್ಷಿಣ ಬೆಂಗಳೂರಿನ ಜನ ನಿಟ್ಟುಸಿರು ಬಿಡ್ತಾರೆ. ನಿತ್ಯ ಸುಮಾರು 50,000ಕ್ಕೂ ಹೆಚ್ಚು ವಾಹನಗಳು ಈ ಭಾಗದಲ್ಲಿ ಸಂಚಾರ ಮಾಡ್ತವೆ. ರಾಗಿಗುಡ್ಡ ದೇವಸ್ಥಾನದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ದಾಟಿ ಹೋಗಬೇಕಂದ್ರೆ ನಿತ್ಯ ಸುಮಾರು 30ರಿಂದ 40 ನಿಮಿಷ ಕಾಲಾವಕಾಶ ಬೇಕಾಗಿತ್ತು. ಈಗ ಈ ಸೇತುವೆ ಓಪನ್ ಆದರೆ ಕೇವಲ 5-6 ನಿಮಿಷದಲ್ಲಿ ಈ ದೂರವನ್ನ ಕ್ರಮಿಸಬಹುದು. ಇದೇ ಕಾರಣಕ್ಕಾಗಿಯೇ ಈ ಸೇತುವೆ ಅದ್ಯಾವಾಗ ಉದ್ಘಾಟನೆ ಆಗುತ್ತಪ್ಪ ಅಂತ ಸಾವಿರಾರು ಜನರು, ಸವಾರರು ತುದಿಗಾಲಲ್ಲಿ ನಿಂತಿದ್ದಾರೆ. ರಾಜ್ಯದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಬಟ್ ಆದರೆ ಯಾಕೋ ಏನೋ ಈ ಡಬಲ್ ಡೆಕ್ಕರ್ ಫ್ಲೈಓವರ್ನಲ್ಲಿ ವಾಹನ ಸಂಚಾರಕ್ಕೆ ಇನ್ನೂ ಕೂಡ ಅನುಮತಿ ಸಿಗ್ತಾ ಇಲ್ಲ. ಗಮನಿಸ್ತಾ ಇರ್ಬೋದು, ಇದಿರುವಂಥದ್ದು ಬೆಂಗಳೂರಿನ ರಾಗಿಗುಡ್ಡ ಆಂಜನೇಯ ದೇವಸ್ಥಾನದಿಂದ ಸಿಲ್ಕ್ ಬೋರ್ಡ್ಗೆ ಕನೆಕ್ಟ್ ಮಾಡುವಂಥ ಡಬಲ್ ಡೆಕ್ಕರ್ ಫ್ಲೈಓವರ್. ಅಂದರೆ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂದರೆ ಮೇಲ್ಭಾಗದಲ್ಲಿ ಮೆಟ್ರೋ ಹೋಗುತ್ತೆ, ಆ ಮೆಟ್ರೋ ಕೆಳಭಾಗದಲ್ಲಿ ರಸ್ತೆ ಇರುತ್ತೆ, ಅದ್ರ ಕೆಳಭಾಗದಲ್ಲಿ ಮತ್ತೊಂದು ರಸ್ತೆ ಇರುತ್ತೆ. ಗಮನಿಸ್ತಾ ಇರ್ಬೋದು, ಒಂದು ಫ್ಲೈಓವರ್ನ ಮೇಲೊಂದು ಫ್ಲೈಓವರ್, ಅಂದರೆ ಆ ಮೇಲ್ಗಡೆ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಮೆಟ್ರೋ ಹೋಗುತ್ತೆ, ಅದರ ಕೆಳಭಾಗದಲ್ಲಿ ಈಗ ನೀವು ನೋಡ್ತಾ ಇರುವಂತಹ ಆ ರಸ್ತೆ ಏನಿದೆ ಇದು ಡಬಲ್ ಡೆಕ್ಕರ್ ಫ್ಲೈಓವರ್. ಅಂದರೆ ಇಲ್ಲಿ ವಾಹನಗಳ ಸಂಚಾರ ಇರುತ್ತೆ. ಸಾಮಾನ್ಯವಾಗಿ ಹೆವಿ ವೆಹಿಕಲ್ಸ್ಗಳಿಗೆ ಇಲ್ಲಿ ಅವಕಾಶ ಇಲ್ಲ, ಅಂದರೆ ಹೆಚ್ಚು ಲೋಡ್ಗಳನ್ನು ಹಾಕಿಕೊಂಡು ಹೋಗುವಂಥ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ಸಾಮಾನ್ಯ ವಾಹನಗಳಿಗೆ, ನಿತ್ಯ ಓಡಾಟವನ್ನು ಮಾಡುವಂಥ ವಾಹನಗಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ಪ್ಲ್ಯಾನನ್ನು ಮಾಡಿ ಬೆಂಗಳೂರಿನಲ್ಲಿ ಅಂದರೆ ರಾಜ್ಯದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ನ ನಿರ್ಮಾಣವನ್ನು ಮಾಡಿದರೆ BMRCL ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಈಗಾಗಲೇ ಕಂಪ್ಲೀಟ್ ಕೆಲಸಗಳನ್ನು ಮುಗಿಸೋದ್ರ ಮುಖಾಂತರವಾಗಿ ನಾವು ಸಿದ್ಧ ಇದ್ದೇವೆ ಎನ್ನುವಂಥ ಪತ್ರವನ್ನು ಕೂಡ ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಬರೆದಿದೆ. ಅಂದರೆ ಈಗ ನಾವು ಸಿದ್ಧ ಇದ್ದೀವಿ, ನೀವು ಓಪನ್ ಮಾಡೋದಕ್ಕೆ ನಮಗೆ ಅನುಮತಿಯನ್ನು ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಪತ್ರವನ್ನು ಬರೆದಿದೆ. ಬಹಳ ಮುಖ್ಯವಾಗಿ ಈ ಭಾಗದ ಟ್ರಾಫಿಕ್ ಕಂಟ್ರೋಲ್ಗೆ ಬಹಳ ಮುಖ್ಯವಾದಂಥ ಪ್ರಾಜೆಕ್ಟ್ ಇದು. ಕಾರಣ ಇದೊಂದು ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸದ್ಯ ಈ ಭಾಗದಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ವಹಿಸುವಂತಹ ಫ್ಲೈಓವರ್ ಆಗಿದೆ. ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಕನೆಕ್ಟಿವಿಟಿ ಏನಿದೆ, ಆ ಕನೆಕ್ಟಿವಿಟಿ ಸರಿಸುಮಾರು 30ರಿಂದ 40 ನಿಮಿಷಗಳ ಟ್ರಾವೆಲ್ ಆಗ್ತಾ ಇತ್ತು ನಿತ್ಯ. ಬಟ್ ಈ ಒಂದು ಫ್ಲೈಓವರ್ ಓಪನ್ ಆದರೆ ಕೇವಲ 5ರಿಂದ 6 ನಿಮಿಷಕ್ಕೆ ನಾವು ಈ ಒಂದು ರಸ್ತೆಯನ್ನು ಕನೆಕ್ಟ್ ಆಗ್ಬೋದು. ಸೊ ಆ ಕಾರಣಕ್ಕಾಗಿ ಆದಷ್ಟು ಬೇಗ ನಮಗೆ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪತ್ರವನ್ನು ಕೂಡ ಈಗಾಗಲೇ ಬರೆದು ಮನವಿಯನ್ನು ಮಾಡಿದರೆ. ಬಟ್ ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಯಾಕೋ ಏನೋ ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಮುತುವರ್ಜಿಯನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಹೆಜ್ಜೆಯನ್ನು, ಆ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇಲ್ಲ. ಆದಷ್ಟು ಬೇಗ ಕೇಂದ್ರ ರಾಜ್ಯ ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟಂಗೆ
ಉದ್ಘಾಟನೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿದ್ರೆ ಈ ಭಾಗದಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರು ಕಳೆದ 16 ವರ್ಷಗಳಿಂದ ಅನುಭವಿಸಿದಂಥ ಟ್ರಾಫಿಕ್ ಸಮಸ್ಯೆಗೆ ವಿಮುಕ್ತಿ ಸಿಗುತ್ತೆ. ಒಟ್ಟಾರೆ ಸರ್ಕಾರ ಕೂಡಲೇ ಈ ಬಗ್ಗೆ ನಿರ್ಧಾರ ಮಾಡುವ ಸಾಧ್ಯತೆ ಇದೆ ಎಲ್ಲವೂ ಅಂದ್ಕೊಂಡಂತೆ. ಆದರೆ ಮುಂದಿನ ವಾರವೇ ಮಾರ್ಗ ಸಂಚಾರ ಮುಕ್ತಿಯಾಗಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.